ಬೆಂಗಳೂರಿನಲ್ಲಿ ಕನ್ನಡ ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಉರುಳು ಸೇವೆ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಹೋರಾಟಗಾರರನ್ನ ಕೂಡ ಇಲ್ಲೇ ಬಂದು ಲಾಕ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ನಮ್ಗೆ ಹೋರಾಟವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಾಗ್ತಾ ಇದ್ದಾರೆ. ಬಹುತೇಕ ಹೋರಾಟಗಾರರು ಉರುಳು ಸೇವೆಯನ್ನ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್, ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಉರುಳು ಸೇವೆ ಮಾಡೋದರ ಮೂಲಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಇವತ್ತೇನು ಮಾರ್ಚ್ 22 ಕರ್ನಾಟಕ ಬಂದು ಹಿರಿಯ ಹೋರಾಟಗಾರರು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ 31 ಜಿಲ್ಲೆಯಲ್ಲೂ ಯಶಸ್ವಿಯಾಗಿದೆ. ನೀವು ಪೊಲೀಸರನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು ಯಾವುದೇ ಬಂಧನಕ್ಕೂ ಭಯ ಬೀಳಲ್ಲ, ನಿಮ್ಮ ಯಾವ ಬೆದರಿಕೆಗೂ ಭಯ ಬೀಳಲ್ಲ. ನಾವು ಯಾವುದೇ ರೀತಿ ಏನು ಬಿಸಿಲಿದ್ರು ಸಮೇತನೋ ಮಳೆ ಬಂದರೂ ಸಮೇತ ಯಾವುದೇ ಹೋರಾಟನ ಏನು ನಿಲ್ಲಿಸುವಂತ ಕೆಲಸ ಮಾಡಲ್ಲ. ನೀವು ಯಾವಾಗ MBA ಸಂಘಟನೆನ ರಾಜ್ಯದಿಂದ ಬಹಿಷ್ಕರಿಸ್ತೀರಾ ಆವಾಗ ನಾವು ಈ ಹೋರಾಟನ ಕೈ ಬಿಡುವಂತ ಕೆಲಸ ಮಾಡ್ತೀವಿ. ಇಲ್ಲ ಅಂದ್ರೆ ಮರಳಿ 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 ಹೋರಾಟ ಮಾಡ್ತಾನೆ ಇರ್ತೀವಿ. ಹೋರಾಟಗಾರರಿಗೆ ನೋಟಿಸ್ ಅನ್ನು ಕೊಟ್ಟು ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ನಿನ್ನೆಯಿಂದ ಕೂಡ ನಮಗೆ ಹಲವಾರು ನಮ್ಮ ಪಕ್ಕದ ಸ್ಟೇಷನ್ ಇಂದ ಕೂಡ ನಮ್ಗೆ ಧಮಕಿ ಹಾಕಿದ್ರು. ಸರ್, ಎಲ್ಲಿದ್ದೀರಾ, ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ನಾವು ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟನ ಅವ್ರು ಕಟ್ಟಾಕುವಂತ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಹೋಗಿಲ್ಲ. ಇವತ್ತು ಫ್ರೀಡಂ ಪಾರ್ಕಲ್ಲಿ ಬಂದು ಹೋರಾಟ ಮಾಡೋದು ಬೇಕಿಲ್ಲ. ನಮ್ಮ ಸರ್ಕಾರ ನಮಗೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮಗೆ ನ್ಯಾಯ ಬೇಕು. ನಮ್ಮ ಹಿರಿಯ ನಾಯಕರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆ ಇರೋರ್ಗೂ ಕೂಡ ನಾವು ಇದೇ ತರ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಅರಬೇತಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮನ್ನು ಕಟ್ಟಾಕಿ ಬಂಧಿಸಿ ಒಂದು ಫ್ರೀಡಂ ಪಾರ್ಕಲ್ಲಿ ನಮ್ಮನ್ನ ಹೋರಾಟ ಮಾಡುವಂಥದ್ದು ಬೇಕಾಗಿರಲಿಲ್ಲ. ನಮ್ಮ ನಾಯಕರಿಗೆ ನಮ್ಮ DK ಶಿವಕುಮಾರ್ ಸರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರಿಗೆ ಮಾನ ಮರ್ಯಾದಿದ್ರೆ ಒಂದು ಕನ್ನಡ ಪರ ಕೂಗು ಕೇಳಿಸಿಲ್ವಾ? ಅವ್ರ ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಅವ್ರೇನು ಮೊಂಡು ತಿಂತಾ ಇದಾರ ಏನ್ರಿ? ಅವ್ರಿಗೆ ಮಾನ ಮರ್ಯಾದಿದ್ರೆ ಇವತ್ತು ಎಚ್ಚರಿಕೆ ತಗೋಬೇಕು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿ ಜೊತೆಗೆ ವಿಧಾನಸೌಧಕ್ಕೆ ನುಗ್ಗಿ ಒಂದು ಚೇರನ್ನ ಧ್ವಂಸ ಮಾಡುವಂತ ಕೆಲಸ ನಮ್ಮ ಕನ್ನಡಿಗಾಗಲೇ ಕನ್ನಡ ಪರ ಹೋರಾಟಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಅಥವಾ ರಾಜ್ಯ ಸರ್ಕಾರ ಹೋರಾಟಗಾರರನ್ನ ಕರೆದು ಮಾತನಾಡುವಂತಹ ಯಾವ ಪ್ರಕ್ರಿಯೆಗಳನ್ನ ಕೂಡ ಮಾಡಲಿಲ್ಲ, ಅದಕ್ಕೆ ತಕ್ಕಂತೆ ಯಾವ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ ಅನ್ನುವಂತಹ ಆಕ್ರೋಶ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶದ ಕಟ್ಟೆ ಕೂಡ ಹೊಡಿತಾ ಇದೆ. ಬಹುತೇಕ ಹೋರಾಟಗಾರರನ್ನ ಇಲ್ಲೇ ಫ್ರೀಡಂ ಪಾರ್ಕ್ ನಲ್ಲೇ ಲಾಕ್ ಮಾಡುವಂತದ್ದನ್ನ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ವಾಟಾಳ್ ನಾಗರಾಜ್ ಅವರು ಕೂಡ ಈಗ ಬಸ್ ನಲ್ಲಿ ಹಾಗೆ ಇದ್ದಾರೆ. ಅವರು ಕೂಡ ಕೆಳಗೆ ಇಳಿತಾ ಇಲ್ಲ, ಪಟ್ಟು ಹಿಡಿದಿದ್ದಾರೆ. ಸೊ ಎಲ್ಲ ಒಂದು ಕಡೆ ಕನ್ನಡ ಪರ ಹೋರಾಟಗಾರರನ್ನ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ, ಪೊಲೀಸರನ್ನ ಮುಂದೆ ಬಿಟ್ಟು ಅನ್ನುವಂತಹ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ವಿಡಿಯೋ ಜರ್ನಲಿಸ್ಟ್ ಗಣೇಶ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.